ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ವಿಶೇಷವಾಗಿ ಕಮೆಂಟ್ ಮಾಡಿದ್ದಾರೆ. ಅಂದರೆ ಲಲಿತಾ ತ್ರಿಪುರ ಸುಂದರಿ ಅಮ್ಮನ ತುಂಬ ಶಕ್ತಿಶಾಲಿಯಾದ ಮಂತ್ರಗಳನ್ನು ತಿಳಿಸ್ಕೊಡಿ ಅಂತಂದ್ಬಿಟ್ಟು. ಹೌದು, ಅದಕ್ಕೋಸ್ಕರ ಲಲಿತಾ ತ್ರಿಪುರ ಸುಂದರಿಯ ಅಮ್ಮನ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರನ ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಂತ್ರವನ್ನು ನಾವು ಪಠಣೆ ಮಾಡೋದ್ರಿಂದ ನಮ್ಮ 16 ಕೋರಿಕೆಗಳು, ಕನಸು ಏನೇ ಇರಬಹುದು ಅದು ಈಡೇರುತ್ತೆ ಸ್ನೇಹಿತರೆ. ಅಷ್ಟು ಶಕ್ತಿದಾಯಕವಾದ ಒಂದು, ಎಲ್ಲ ಮಂತ್ರಗಳಲ್ಲೂ ವಿಶೇಷವಾದ ಒಂದು ಮಂತ್ರ ಅಂತಲೇ ಹೇಳಬಹುದು. ಈ ಮಂತ್ರವನ್ನು ಒಂದು 48 ದಿನ, 48 ಅನ್ನೋದು ಒಂದು ಮಂಡಲ ಆಗುತ್ತೆ. ನಾವು ಮಂತ್ರಗಳನ್ನು ಜಪಿಸಬೇಕಾದ್ರೆ ನಮ್ಮ ಕೋರಿಕೆಗಳು ಬಲವಾಗಿದ್ದರೆ, ನಮ್ಮ ಆತ್ಮಸ್ಥೈರ್ಯ ಅನ್ನೋದು ಇದ್ದು, ನಾವು ತುಂಬ ಶ್ರದ್ಧಾ ಭಕ್ತಿಯಿಂದ ಈ ಮಂತ್ರಗಳನ್ನು ಪಠಣೆ ಮಾಡಬಹುದು. ಅಮಾವಾಸ್ಯೆ ಮುಗಿದ ಶುಕ್ರವಾರಗಳಲ್ಲಿ, ನೀವು ಅಮಾವಾಸ್ಯೆ ಮುಗಿದ ಮೇಲೆ ಆ ವಾರದಲ್ಲೇ ಬರುವ ಶುಕ್ರವಾರ ಅಥವಾ ಮುಂದಿನ ಶುಕ್ರವಾರ ಅಥವಾ ಶುಕ್ರವಾರಗಳಲ್ಲಿ ನೀವು ಈ ಮಂತ್ರಗಳನ್ನು ಪಠಣೆ ಮಾಡಬಹುದು. ಪ್ರತಿನಿತ್ಯ ನೀವು 48 ದಿನ ನಾವು ಈ ಮಂತ್ರಗಳನ್ನು ಪಠಣೆ ಮಾಡ್ತೀವಿ ಅನ್ನೋರಾದರೆ, ಲಲಿತಾ ದೇವಿಯ ಮಂತ್ರಗಳು, ಸ್ತೋತ್ರಗಳು ಆ ತಾಯಿಯನ್ನು ಪ್ರಸನ್ನನಾಗಿ ಮಾಡುತ್ತೆ ಸ್ನೇಹಿತರೆ. ನಾವು ಆ ತಾಯಿಯ ಒಂದು ವರವನ್ನು ಪಡಿಬೇಕು ಅಂದರೆ, ಆ ತಾಯಿಯ ಆಶೀರ್ವಾದ ಪಡಿಬೇಕು ಅಂದರೆ ಮಂತ್ರಗಳಿಂದನೇ ಸಾಧ್ಯ. ಅದಕ್ಕೋಸ್ಕರ ಆ ತಾಯಿಯನ್ನು ನೀವು ಆರಾಧನೆ ಮಾಡಬೇಕಾದ್ರೆ ಪ್ರತಿ ಶುಕ್ರವಾರ ನೀವು ಯಥಾವತ್ತಾಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ತಾಯಿಯ ಫೋಟೋ ಇದ್ದರೆ ತಾಯಿಗೆ ತುಂಬ ವಿಶೇಷವಾಗಿ ಕಲ್ಲು ಸಕ್ಕರೆಯ ಒಂದು ನೈವೇದ್ಯವನ್ನು ಇಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಇಲ್ಲೂ ಒಬ್ಬರು ಕಮೆಂಟ್ ಓದೋಣ ನೋಡಿ. ಅಕ್ಕ, ನನಗೆ ದುಃಖ ಹಾಂತ್ರಿ ಹೇಳಿಕೊಂಡಿದ್ದೆ, ತುಂಬ ಬೇಜಾರು, ಹಾಗೆ ತುಂಬ ಜಗಳ ಆಡಿದಾಗೆಲ್ಲ ಈ ಮಂತ್ರವನ್ನು, ಅಂದರೆ ದುಃಖ ಹಾಂತ್ರಿ ಅನ್ನುವ ಒಂದು ಮಂತ್ರವನ್ನು ಶೇರ್ ಮಾಡಿದ್ದೆ ಸ್ನೇಹಿತರೆ. ಆ ಮಂತ್ರ ಇವ್ರಿಗೆ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ರಿಸಲ್ಟನ್ನು ತಂದುಕೊಟ್ಟಿದೆ. ತುಂಬ ಪವರ್ಫುಲ್ ಮಂತ್ರ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಸಿಸ್ಟರ್. ಪ್ರತಿಯೊಬ್ಬರ ಕಷ್ಟ ಕೂಡ ಆ ತಾಯಿ ತೀರಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ನೋಡಿ, ನೀವು ಪ್ರತಿ ಶುಕ್ರವಾರ ಯಥಾವತ್ತಾಗಿ ಪೂಜೆ ಮಾಡಿದ್ಮೇಲೆ ತಾಯಿಯ ಫೋಟೋ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ, ಮನಸ್ಸಲ್ಲೇ ಆರಾಧನೆ ಮಾಡುತ್ತಾ ಸುಮಾರು ಜನ ಒಂದು 5 ಅಥವಾ 9, 16 ವಾರಗಳನ್ನು ಮಾಡ್ಕೊಳ್ತಾರೆ. ಅಂದರೆ ಶುಕ್ರವಾರಗಳ ಸಮಯದಲ್ಲಿ ನೀವು ಯಾರಾದರೂ ಗುರುವಿನ ಮುಖಾಂತರ ಈ ಸ್ತೋತ್ರಗಳ ಪಠಣೆಯನ್ನು ಪ್ರಾರಂಭ ಮಾಡಿ ಸ್ನೇಹಿತರೆ. ಅವರ ಆಶೀರ್ವಾದ ತಗೊಂಡು, ಅಥವಾ ಇಲ್ಲ ಅನ್ನೋದಾದರೆ, ನೀವೇ ಯಾರು ಸಿಗಲಿಲ್ಲ ಅನ್ನೋದಾದರೆ, ನಿಮ್ಮ ಮನೆಯಲ್ಲಿ ಶಿವಲಿಂಗ ಅಥವಾ ಸಾಯಿಬಾಬಾ ಫೋಟೋ ಏನಾದರೂ ಇದ್ದರೂ ಕೂಡ, ವಿಗ್ರಹ ಆ ಥರ ಇದ್ದರೂ ಕೂಡ ಅವರನ್ನೇ ಗುರುವಾಗಿ ಮನಸ್ಸಲ್ಲಿ ಆರಾಧನೆ ಭಕ್ತಿಯಿಂದ ನೆನೆಸ್ಕೊಂಡು, ನೀವು ಒಂದು ಮೊದಲಿಗೆ ಹರಳಿ ಎಲೆಯನ್ನು ತಗೊಂಡು ಬಂದು ಹರಳಿ ಎಲೆಯ ಮೇಲೆ ನೀವು ಈ ಮಂತ್ರವನ್ನು ಬರೀಬೇಕು ಸ್ನೇಹಿತರೆ. ಅರಿಶಿಣ ಅಥವಾ ಶ್ರೀಗಂಧದಿಂದ ನೀವು ಪೇಸ್ಟ್ ಮಾಡಿಕೊಂಡು ಈ ಮಂತ್ರವನ್ನು ನೀವು ಬರೆದು ಪಠಣೆ ಮಾಡಬಹುದು. ದಿನಕ್ಕೆ 108 ಬಾರಿ ಪಠಣೆ ಮಾಡೋದು. ಅಂದರೆ ಕಂಟಿನ್ಯೂಸ್ ಆಗಿ ನಾವು 48 ದಿನ ಪಠಣೆ ಮಾಡ್ತೀವಿ ಅನ್ನೋರು ದಿನಕ್ಕೆ 108 ಬಾರಿ ಪಠಣೆ ಮಾಡಿ. ಇಲ್ಲ ನಾವು ವಾರದಲ್ಲಿ ಅಂದರೆ 5 ವಾರ, 9 ವಾರ ಶುಕ್ರವಾರಗಳು ಮಾಡ್ತೀವಿ ಅನ್ನೋರಾದರೆ ಆ ದಿನಗಳಲ್ಲೇ ನೀವು 108 ಬಾರಿ ಪಠಣೆ ಮಾಡಬಹುದು. ಇಲ್ಲ ನಾವು ಪ್ರತಿನಿತ್ಯ ಪಠಣೆ ಮಾಡ್ತೀವಿ ಅನ್ನೋರಾದರೆ ಕನ್ಫ್ಯೂಷನ್ ಮಾಡಿಕೊಳ್ಳದೆ ದಿನಕ್ಕೆ 3 ಬಾರಿ ಸ್ನೇಹಿತರೆ. ನೀವು ಏನು ಮಂತ್ರಗಳು ಹೇಳ್ಕೊಳ್ತೀರೋ ಅದರ ಜೊತೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ತುಂಬ ಶಕ್ತಿಶಾಲಿಯಾದ ಮಂತ್ರ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ತುಂಬ ಪವರ್ಫುಲ್ ಮಂತ್ರ. ನಿಮ್ಮ ಮನೆಯಲ್ಲಿ ಮಕ್ಕಳು ದಾರಿ ತಪ್ಪಿದ್ರು ಅಥವಾ ನಿಮ್ಮ ಮನೆಯಲ್ಲಿ ಏನೇ ತೊಂದರೆಗಳಿದ್ದರೂ
ಪ್ರತಿನಿತ್ಯ ಪಠಿಸುವಾಗ ನೀವು ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ದಾಗ 5 ದಿನ ಬಿಟ್ಟು ಮತ್ತೆ ನೀವು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಹುದು. ಈ ರೀತಿ ಮಾಡ್ಕೊಳ್ಳಿ. ಅಥವಾ ನೀವು ವಾರಕ್ಕೊಮ್ಮೆ ಶುಕ್ರವಾರದ ಸಮಯದಲ್ಲಿ ಮಾಡ್ಕೊಳ್ತೀವಿ ಅನ್ನೋರಾದರೆ 108 ಬಾರಿ ಪಠಿಸಿ. ಆ ದಿನದಲ್ಲಿ ನೀವು ನಾನ್ ವೆಜ್ ತಿನ್ನೋದಕ್ಕೆ ಹೋಗಬೇಡಿ. ಈ ಪ್ರತಿನಿತ್ಯ ಪಠಿಸುವಾಗ ಬ್ರಾಹ್ಮಿ ಮುಹೂರ್ತದಲ್ಲೇ ನಿಮ್ಮ ಯಥಾವತ್ತಾಗಿ ಪೂಜೆ ಪುನಸ್ಕಾರ ಮಾಡಿ ಆದಮೇಲೆ ನೀವು ಮಧ್ಯಾಹ್ನ ಸಂಜೆ ಕಾಲದಲ್ಲಿ ನೀವು ತಿನ್ಕೊಳ್ಬಹುದು. ತೊಂದರೆ ಏನೂ ಇಲ್ಲ. ಯಾರು ಬೇಕಾದರೂ ಈ ಮಂತ್ರವನ್ನು ಪಠಣೆ ಮಾಡಬಹುದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರೇ ಆಗಲಿ ಭೇದ ಭಾವ ಇಲ್ಲದೆ ಶ್ರದ್ಧಾ ಭಕ್ತಿಯಿಂದ ಇದನ್ನು ಪಠಿಸಿದರೆ ನಿಮಗೆ 40 ದಿನದಲ್ಲಿ, ಅಂದರೆ ಒಂದು ಮಂಡಲ ಆಗಬೇಕು ಅಂತ ಹೇಳಿದೆ ಅಲ್ವಾ, ನೀವು ಪ್ರತಿನಿತ್ಯ ಪಠಿಸುವವರಾದರೆ 48 ದಿನ ತುಂಬ ಶ್ರದ್ಧಾ ಭಕ್ತಿಯಿಂದ ಪಠಿಸಿ ನೋಡಿ. ನಿಮ್ಮ ಕೋರಿಕೆಗಳು ಬೇಗ ಕೈಗೂಡುತ್ತೆ. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.